ಚೀನಾ ಅರುಣಾಚಲ ಪ್ರದೇಶದ ಗಡಿಗೆ ಸನಿಹವಾಗಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಅತ್ಯಂತ ಬೃಹತ್ತಾದ ಅಣೆಕಟ್ಟು ನಿರ್ಮಾಣ ಕಾರ್ಯವನ್ನ ಅಧಿಕೃತವಾಗಿ ಆರಂಭಿಸಿದೆ. ಅಣೆಕಟ್ಟು ನಿರ್ಮಾಣದ ಶಂಕುಸ್ಥಾಪನೆ ಕಳೆದ ವಾರ ನಡೆದಿದೆ. ಜಲವಿದ್ಯುತ್ ಯೋಜನೆಗಾಗಿ ಈ ಬೃಹತ್ ಅಣೆಕಟ್ಟು ನಿರ್ಮಾಣವಾಗ್ತಾ ಇದ್ದು, ಇದಕ್ಕಾಗಿ ಅಂದಾಜು $167.8 ಬಿಲಿಯನ್, ಅಂದಾಜು 14 ಲಕ್ಷ ಕೋಟಿ ರೂಪಾಯಿ ವೆಚ್ಚ ತಗುಲುವ ನಿರೀಕ್ಷೆ ಇದೆ. ಈ ಅಣೆಕಟ್ಟು ಪೂರ್ಣಗೊಂಡಾಗ ಇದು ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟು ಅನ್ನೋ ಕೀರ್ತಿಗೆ ಪಾತ್ರವಾಗಲಿದೆ. ಈ ಅಣೆಕಟ್ಟಿನ ನಿರ್ಮಾಣಕ್ಕಾಗಿ ಹಲವು ವರ್ಷಗಳಿಂದಲೂ ಚೀನಾ ಯೋಜನೆ ರೂಪಿಸುತ್ತಾ ಬಂದಿದ್ದು, ನದಿಯ ಹರಿವಿನ ಮೇಲೆ ಅಣೆಕಟ್ಟು ಎಂತಹ ಪರಿಣಾಮ ಬೀರಬಹುದು ಎಂದು ಭಾರತ ಮತ್ತು ಬಾಂಗ್ಲಾದೇಶಗಳು ಸಹಜವಾಗಿಯೇ ಆತಂಕಕ್ಕೆ ಒಳಗಾಗಿವೆ. ಹೌದು, ಅರುಣಾಚಲ ಪ್ರದೇಶದಲ್ಲಿ ಆತಂಕ ಹೆಚ್ಚಾಗಿದೆ. ಪ್ರಸ್ತುತ ಅಣೆಕಟ್ಟನ್ನ ಟಿಬೆಟಿನ ಯಾಲಂಗ್ ಸಾಂಗ್ಪೋ ನದಿಗೆ ಅಡ್ಡಲಾಗಿ ಕಟ್ಟಲಾಗ್ತಾ ಇದ್ದು, ಇದೇ ನದಿಯನ್ನ ಭಾರತದಲ್ಲಿ ಬ್ರಹ್ಮಪುತ್ರ ನದಿ ಎಂದು ಕರೆಯಲಾಗುತ್ತೆ. ಅಣೆಕಟ್ಟು ನಿರ್ಮಾಣವಾಗುವ ಸ್ಥಳವನ್ನ ಗ್ರೇಟ್ ಬೆಂಡ್ ಎಂದು ಕರೆಯಲಾಗುತ್ತೆ. ಮೆಡಾ ಕೌಂಟಿಯ ಈ ಪ್ರದೇಶದಲ್ಲಿ ಯೂಟರ್ನ್ ತೆಗೆದುಕೊಳ್ಳುವ ನದಿ ಅದರ ತಕ್ಷಣವೇ ಅರುಣಾಚಲ ಪ್ರದೇಶದ ಗೆಲ್ಲಿಂಗ್ ಪ್ರದೇಶದ ಮೂಲಕ ಭಾರತದ ಒಳಗೆ ಪ್ರವೇಶಿಸುತ್ತೆ. ಅರುಣಾಚಲ ಪ್ರದೇಶದಲ್ಲಿ ನದಿಯನ್ನ ಸಿಯಾಂಗ್ ನದಿ ಎಂದು ಕರೆಯಲಾಗುತ್ತೆ. ಚೀನಾ ತನ್ನ ಬೃಹತ್ ಅಣೆಕಟ್ಟು ಯೋಜನೆಯನ್ನ ಮೊದಲ ಬಾರಿಗೆ 2021ರಲ್ಲಿ ಘೋಷಿಸಿತ್ತು. ಇದು ಪೂರ್ಣಗೊಂಡಾಗ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಲಿದ್ದು, ಇದು ಪ್ರಸ್ತುತ ಜಗತ್ತಿನ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆಯಾದ ಯಾಂಗ್ಸೆ ನದಿಗೆ ಚೀನಾ ನಿರ್ಮಿಸಿರುವ 3 ಗಾರ್ಜಸ್ ಅಣೆಕಟ್ಟಿಗಿಂತಲೂ 3 ಪಟ್ಟು ಹೆಚ್ಚಾಗಲಿದೆ. 3 ಗಾರ್ಜಸ್ ಅಣೆಕಟ್ಟು ಸದ್ಯದ ಮಟ್ಟಿಗೆ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟಾಗಿದ್ದು, ಚೀನಾದ ಯಾಂಗ್ಸೆ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿದೆ. ಅಪಾರ ಪ್ರಮಾಣದ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ 3 ಗಾರ್ಜಸ್ ಅಣೆಕಟ್ಟು ಅಂದಾಜು 22,500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತೆ. ಅದರೊಡನೆ ಅಣೆಕಟ್ಟು ನದಿಯ ಪ್ರವಾಹವನ್ನ ನಿಯಂತ್ರಿಸಲು ನೆರವಾಗುತ್ತೆ. ಅಣೆಕಟ್ಟು ನಿರ್ಮಾಣ ಯೋಜನೆ ಆರಂಭಗೊಳ್ಳುವ 1 ವಾರ ಮೊದಲೇ ಜುಲೈ 19ರಂದು ಅರುಣಾಚಲ ಪ್ರದೇಶದ ಪ್ರಮುಖ ರಾಜಕೀಯ ನಾಯಕರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಅಣೆಕಟ್ಟು ಒಂದು ರೀತಿಯ ಜಲ ಬಾಂಬ್ ರೀತಿಯಾಗಿದ್ದು, ಅರುಣಾಚಲ ಪ್ರದೇಶದ ಜನರ ಉಳಿವಿಗೆ ಸಂಚಕಾರ ತಂದೊಡ್ಡಬಲ್ಲ ಅಪಾಯವನ್ನ ಸೃಷ್ಟಿಸಲಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಚೀನಾದಿಂದ ನಿರಂತರವಾಗಿ ಇರುವ ಮಿಲಿಟರಿ ಆತಂಕವನ್ನ ನಿರ್ಲಕ್ಷಿಸಿದ್ರು, ಈ ಅಣೆಕಟ್ಟು ಅದಕ್ಕಿಂತಲೂ ಹೆಚ್ಚಿನ ತೊಂದರೆಯನ್ನ ತಂದೊಡ್ಡಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸ್ಥಳೀಯ ಬುಡಕಟ್ಟು ಸಮುದಾಯಗಳ ಜೀವನಗಳ ಮೇಲೆ ಈ ಅಣೆಕಟ್ಟು ಗಂಭೀರ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಅದರೊಡನೆ ಚೀನಾ ಈ ಅಣೆಕಟ್ಟನ್ನ ಜಲ ಬಾಂಬ್ ರೀತಿಯಲ್ಲಿ ದುರ್ಬಳಕೆ ಮಾಡೋ ಅಪಾಯ ಇದೆ. ಇದು ಪರಿಸ್ಥಿತಿಯನ್ನ ಅತ್ಯಂತ ಗಂಭೀರವಾಗಿಸ್ತಾ ಇದೆ. ಹಾಗಾದ್ರೆ ಚೀನಾ ಏನು ಮಾಡಬಹುದು ಎಂದು ನಿಖರವಾಗಿ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ. ಒಂದು ವೇಳೆ ಚೀನಾ ಏನಾದರೂ ಇದ್ದಕ್ಕಿದ್ದಂತೆ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆಗೊಳಿಸಿದ್ರೆ ಅದು ಸಂಪೂರ್ಣ ಸಿಯಾಂಗ್ ಪ್ರಾಂತ್ಯವನ್ನ ನಾಶಪಡಿಸಬಹುದು. ಇದರೊಡನೆ ಕಾಲ ಕಳೆದ ಹಾಗೆ ಸಿಯಾಂಗ್ ಮತ್ತು ಬ್ರಹ್ಮಪುತ್ರ ನದಿಗಳು ಬಹಳಷ್ಟು ನೀರು ಕಳೆದುಕೊಳ್ಳೋ ಸಾಧ್ಯತೆ ಕೂಡ ಇದೆ. ಚೀನಾ ಏನಾದರೂ ಟಿಬೆಟಿನಲ್ಲಿರುವ ತನ್ನ ಅಣೆಕಟ್ಟುಗಳಿಂದ ಉದ್ದೇಶಪೂರ್ವಕವಾಗಿ ಅಥವಾ ಆಕಸ್ಮಿಕವಾಗಿ ಇದ್ದಕ್ಕಿದ್ದ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆಗೊಳಿಸಿದರೆ ಅದರಿಂದ ಖಂಡಿತವಾಗಿಯೂ ಪ್ರವಾಹದ ಅಪಾಯ ಉಂಟಾಗಬಹುದು. ಇನ್ನು ಅಣೆಕಟ್ಟುಗಳ ಒಡೆತ, ಭೂಕುಸಿತ, ಭೂಕಂಪದಂತಹ ನೈಸರ್ಗಿಕ ವಿಕೋಪಗಳು ಗಂಭೀರ ಅಪಾಯವನ್ನ ತಂದೊಡ್ಡಬಹುದು. ಇನ್ನು ಅಸ್ಸಾಂ ಪಾಲಿಗೆ ಬ್ರಹ್ಮಪುತ್ರ ನದಿ ಜೀವನಾಧಾರ. ಈ ನದಿ ಅಸ್ಸಾಮಿನ ಆರ್ಥಿಕತೆ, ಸಂಸ್ಕೃತಿ, ಇತಿಹಾಸ, ವಾತಾವರಣದಲ್ಲಿ ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ. ಒಂದು ವೇಳೆ ಬ್ರಹ್ಮಪುತ್ರ ನದಿಯ ಹರಿವಿನಲ್ಲಿ ಏನಾದರೂ ದೊಡ್ಡ ಬದಲಾವಣೆ ಉಂಟಾದ್ರೆ ಅದು ಅಸ್ಸಾಮಿನ ಜನತೆಗೆ ಗಂಭೀರ ಸಮಸ್ಯೆಗಳನ್ನ ಸೃಷ್ಟಿಸುತ್ತೆ. ಆದರೂ ಬ್ರಹ್ಮಪುತ್ರ ನದಿ ಅಸ್ಸಾಮನ್ನ ಪ್ರವೇಶಿಸಿದ ಬಳಿಕವೇ ಬೃಹತ್ ನದಿಯಾಗತ್ತೆ ಅನ್ನೋ ಮಾಹಿತಿ ಇದೆ. ಅಸ್ಸಾಮಿನಲ್ಲಿ ಬ್ರಹ್ಮಪುತ್ರ ನದಿಗೆ ಬಹಳಷ್ಟು ಉಪನದಿಗಳು, ಮಾನ್ಸೂನ್ ಮಳೆಯ ನೀರು ಸೇರಿಕೊಂಡು ಬ್ರಹ್ಮಪುತ್ರ ನದಿ ಅತ್ಯಂತ ದೊಡ್ಡದಾಗತ್ತೆ ಅನ್ನುವಂತಹ ಪ್ರಾಕೃತಿಕ ವಿವರಣೆಯನ್ನ ನಾವು ಗಮನಿಸಬೇಕು. ಹೌದು, ಬ್ರಹ್ಮಪುತ್ರ ನದಿಯ ಬಹಳಷ್ಟು ನೀರು ಭೂತಾನ್, ಅರುಣಾಚಲ ಪ್ರದೇಶ, ಅಸ್ಸಾಮಿನ ನದಿಗಳು, ಮಳೆಯ ಪ್ರಮಾಣ, ಇತರ ನೀರಿನ ಸಂಪನ್ಮೂಲಗಳಿಂದ ಬರುತ್ತೆ. ಇನ್ನು ಭಾರತ ಮುಖ್ಯವಾಗಿ ಬ್ರಹ್ಮಪುತ್ರ ನದಿಯ ಮೇಲಿನ ಭಾಗದ ಮೇಲೆ ಅವಲಂಬಿತವಾಗಿಲ್ಲ. ನದಿಯ ಮೇಲಿನ ಭಾಗ ಅಂದ್ರೆ
ನದಿ ಕೆಳಗಿನ ಪ್ರದೇಶಗಳಿಗೆ ಹರಿಯುವ ಮುನ್ನ ಸಾಗಿ ಬರುವ ಪರ್ವತಗಳಂತಹ ಎತ್ತರ ಪ್ರದೇಶಗಳು. ಬ್ರಹ್ಮಪುತ್ರ ನದಿಗೆ ಚೀನಾದ ಕೊಡುಗೆ ಕೇವಲ 30-35%. ಇದರಲ್ಲಿ ಬಹುತೇಕ ನೀರು ಹಿಮಗಡ್ಡೆಗಳ ಕರಗುವಿಕೆಯಿಂದ ಮತ್ತು ಒಂದಷ್ಟು ನೀರು ಟಿಬೇಟಿನಲ್ಲಿ ಬೀಳುವ ಮಳೆಯಿಂದ ಬರುತ್ತೆ ಅನ್ನುವಂತಹ ಪ್ರಾಕೃತಿಕ ವಿಚಾರಗಳನ್ನು ನಾವಿಲ್ಲಿ ಗಮನಿಸಬೇಕು. ಈ ನಡುವೆ ಚೀನಾ ನೀರಿನ ಹರಿವನ್ನ ಕಡಿಮೆಗೊಳಿಸುವ ಸಾಧ್ಯತೆಗಳಿಲ್ಲ. ಒಂದು ವೇಳೆ ಹಾಗೇನಾದರೂ ಸಂಭವಿಸಿದ್ರೆ ಅದರಿಂದ ಭಾರತಕ್ಕೆ ಸಹಾಯವೇ ಆಗಲಿದೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿದೆ. ಹಾಗಾದ್ರೆ ಚೀನಾ ಅಣೆಕಟ್ಟು ಕಟ್ತಾ ಇರುವಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ನಿಲುವೇನು ಅಂತ ನೋಡೋದಾದ್ರೆ, ಜುಲೈ 19ರಂದು ನಡೆದ ಸಮಾರಂಭದ ಬಳಿಕ ಭಾರತ ಯಾವುದೇ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆಗೊಳಿಸಿಲ್ಲ. ಆದರೆ ನದಿಗೆ ಅಡ್ಡಲಾಗಿ ಚೀನಾ ನಡೆಸ್ತಾ ಇರುವ ನಿರ್ಮಾಣ ಕಾಮಗಾರಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವುದಾಗಿ ಭಾರತ ಸರ್ಕಾರ ಹೇಳಿದೆ. ಜನವರಿ ತಿಂಗಳಲ್ಲಿ ಭಾರತ ವಿದೇಶಾಂಗ ಸಚಿವಾಲಯ ಭಾರತ ನದಿಯ ಕೆಳಪಾತ್ರದಲ್ಲಿ ಇರುವ ದೇಶವಾಗಿದ್ದು ನದಿ ನೀರನ್ನ ಬಳಸಿಕೊಳ್ಳುವ ಎಲ್ಲ ಹಕ್ಕನ್ನ ಹೊಂದಿದೆ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಈ ನದಿಗಳಲ್ಲಿ ಚೀನಾ ಕೈಗೊಳ್ಳುವ ಬೃಹತ್ ಯೋಜನೆಗಳ ಕುರಿತು ಭಾರತ ನಿರಂತರವಾಗಿ ತನ್ನ ಕಳವಳವನ್ನ ಆ ದೇಶದೊಡನೆ ಹಂಚಿಕೊಂಡಿದೆ. ಇನ್ನು ಮಡಾಕ್ ಕೌಂಟಿಯ ಬೃಹತ್ ಯೋಜನೆ ಬೆಳಕಿಗೆ ಬಂದ ನಂತರ ಭಾರತ ಮತ್ತೊಮ್ಮೆ ನದಿಯ ಕೆಳಪಾತ್ರದ ದೇಶಗಳ ಜೊತೆಗೆ ಮುಕ್ತವಾಗಿ ಮಾತುಕತೆ ನಡೆಸುವ ಅಗತ್ಯವನ್ನ ಮರಳಿ ಪ್ರತಿಪಾದಿಸಿದೆ. ಬ್ರಹ್ಮಪುತ್ರ ನದಿಯ ಮೇಲ್ಭಾಗದಲ್ಲಿ ಚೀನಾ ನಡೆಸುವ ಚಟುವಟಿಕೆಗಳು ನದಿಯ ಕೆಳಪಾತ್ರದಲ್ಲಿರುವ ದೇಶಗಳಿಗೆ ತೊಂದರೆ ಉಂಟು ಮಾಡದಂತೆ ಖಾತ್ರಿಪಡಿಸಬೇಕು ಅಂತ ಭಾರತ ಚೀನಾವನ್ನ ಆಗ್ರಹಿಸಿದೆ. ಆದರೆ ಇದಕ್ಕೆ ಚೀನಾ ಯಾವ ರೀತಿ ಪ್ರತಿಕ್ರಿಯೆ ನೀಡಿದೆ ಅಂತ ನೋಡೋದಾದ್ರೆ, ಜುಲೈ 23ರಂದು ಚೀನಾ ವಿದೇಶಾಂಗ ಸಚಿವಾಲಯ ಈ ಅಣೆಕಟ್ಟು ನಿರ್ಮಾಣ ಯೋಜನೆ ಸಂಪೂರ್ಣವಾಗಿ ಚೀನಾ ಕೈಯಲ್ಲಿದ್ದು ಇದು ಚೀನಾದ ಆಂತರಿಕ ವಿಚಾರ ಅಂತ ಹೇಳಿದೆ. ಇನ್ನು ಚೀನಾ ಭವಿಷ್ಯದಲ್ಲಿ ಈ ಅಣೆಕಟ್ಟನ್ನ ಭಾರತದ ವಿರುದ್ಧ ಆಯುಧವಾಗಿ ಬಳಸುವ ಸಾಧ್ಯತೆಯ ಬಗ್ಗೆ ಮರೆಯೋ ಹಾಗಿಲ್ಲ. ಈ ಎಲ್ಲ ವಿಚಾರಗಳ ನಡುವೆ ಚೀನಾ ಭವಿಷ್ಯದಲ್ಲಿ ಈ ಅಣೆಕಟ್ಟನ್ನ ಭಾರತದ ವಿರುದ್ಧ ಆಯುಧವಾಗಿ ಬಳಸುವ ಸಾಧ್ಯತೆ ಹೆಚ್ಚಿದೆ. ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನಾ ದಾಳಿಯ ಬಳಿಕ ಭಾರತ ಪಾಕಿಸ್ತಾನದ ಜೊತೆಗಿನ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಅಮಾನತಿನಲ್ಲಿ ಇರಿಸಿದೆ. ಈಗ ಚೀನಾ ತನ್ನ ನೂತನ ಯೋಜನೆಯ ಮೂಲಕ ಪಾಕಿಸ್ತಾನಕ್ಕೆ ನೆರವಾಗಲು ಮುಂದಾಗುವ ಕುರಿತು ಆತಂಕ ಇದೆ. ಹಾಗಾದ್ರೆ ಭಾರತ ಭವಿಷ್ಯದಲ್ಲಿ ಏನ್ ಮಾಡಬೇಕು ಅಂತ ನೋಡೋದಾದ್ರೆ, ಎದುರಾಗುವ ಅಪಾಯಗಳನ್ನು ತಗ್ಗಿಸುವ ಸಲುವಾಗಿ ಬ್ರಹ್ಮಪುತ್ರ ನದಿ ಜಲಾನಯನ ಪ್ರದೇಶದಲ್ಲಿ ನೀರು ಸಂಗ್ರಹಣಾ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಬೇಕು. ಈ ಎಲ್ಲ ವಿಚಾರಗಳ ನಡುವೆ ನೀರಿನ ಹರಿವು, ಅಣೆಕಟ್ಟು ಯೋಜನೆಗಳ ಕುರಿತು ಮಾಹಿತಿಯನ್ನ ಪಡೆದುಕೊಳ್ಳುವ ಸಲುವಾಗಿ ಭಾರತ ನಿರಂತರವಾಗಿ ಚೀನಾದೊಡನೆ ರಾಜತಾಂತ್ರಿಕ ಮಾತುಕತೆಗಳನ್ನ ನಡೆಸಬೇಕು ಅಂತ ಹಲವು ತಜ್ಞರು ಸಲಹೆಯನ್ನ ನೀಡ್ತಾ ಇದ್ದಾರೆ. ಭಾರತ ಬ್ರಹ್ಮಪುತ್ರ ನದಿಯ ಕೆಳ ಹರಿವಿನ ಪ್ರದೇಶದಲ್ಲಿರುವ ದೇಶಗಳಾದ ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್ ಜೊತೆಗೂ ಮಾತುಕತೆ ನಡೆಸಿ ಕ್ಷಿಪ್ರ ಮುನ್ನೆಚ್ಚರಿಕೆ ಮತ್ತು ಪ್ರವಾಹ ನಿರ್ವಹಣಾ ಸಿದ್ಧತೆಗಾಗಿ ಜಂಟಿ ಯೋಜನೆಯನ್ನ ರೂಪಿಸಲೇಬೇಕಿದೆ. ಹಾಗಾಗಿ ಚೀನಾ ತೆಗೆದುಕೊಳ್ಳುವ ಒಂದೊಂದು ನಿಲುವು ಭಾರತ ಮತ್ತು ಬ್ರಹ್ಮಪುತ್ರ ನದಿಯ ಕೆಳಭಾಗದ ದೇಶಗಳಿಗೆ ಯಾವ ರೀತಿಯ ತೊಂದರೆಯನ್ನ ಉಂಟು ಮಾಡಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಆದಷ್ಟು ಬೇಗ ಕ್ರಮಕ್ಕೆ ಮುಂದಾಗಲೇಬೇಕಿದೆ.